ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಎಂದು ಭಾವಿಸಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಷಯ ಎಕನಾಮಿಕ್ಸ್, ಅರ್ಥಶಾಸ್ತ್ರ. ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ನಾವು ಅರ್ಥಶಾಸ್ತ್ರವನ್ನು ಅಧ್ಯಯನವನ್ನು ಮಾಡಬೇಕಾಗುತ್ತದೆ. ಅರ್ಥಶಾಸ್ತ್ರ ವಿಷಯದಲ್ಲಿ ಮುಖ್ಯವಾಗಿ ಬಜೆಟ್ ಮತ್ತು ಆರ್ಥಿಕ ಸಮೀಕ್ಷೆ ಹಾಗೂ ಅರ್ಥಶಾಸ್ತ್ರದ ಬೇಸಿಕ್ ಕಾನ್ಸೆಪ್ಟ್ಗಳನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಂಡು ಓದಬೇಕಾಗುತ್ತದೆ ಮತ್ತು ಪರೀಕ್ಷೆಯಲ್ಲೂ ಅದೇ ರೀತಿಯ ಪ್ರಶ್ನೆಗಳನ್ನು ಕೇಳುತ್ತಾರೆ. ಆ ದೃಷ್ಟಿಯಿಂದ ನಾವು ಇವತ್ತು ಅರ್ಥಶಾಸ್ತ್ರ ಎಂಬ ವಿಷಯವನ್ನು ಆಳವಾಗಿ ಅಧ್ಯಯನ ಮಾಡೋಣ. ಅರ್ಥಶಾಸ್ತ್ರದಲ್ಲಿರುವಂತಹ ವಿಷಯಗಳನ್ನು ಕಾಲಾನುಕ್ರಮವಾಗಿ ತಿಳಿಯೋಣ. ಅರ್ಥಶಾಸ್ತ್ರದ ವ್ಯಾಖ್ಯಾನಗಳು ಮತ್ತು ಭಾರತದ ಅರ್ಥವ್ಯವಸ್ಥೆ. ಚಾಪ್ಟರ್ 2 ರಾಷ್ಟ್ರೀಯ ಆದಾಯ ಮತ್ತು ಸಾಮಾಜಿಕ ಸೂಚ್ಯಂಕಗಳು. ಚಾಪ್ಟರ್ 3 ಮಾನವ ಸಂಪನ್ಮೂಲ ಅಭಿವೃದ್ಧಿ. ಚಾಪ್ಟರ್ 4 ಬಡತನ ಮತ್ತು ನಿರುದ್ಯೋಗ. ಚಾಪ್ಟರ್ 5 ಕೃಷಿ ಅಭಿವೃದ್ಧಿ. ಚಾಪ್ಟರ್ 6 ಕೈಗಾರಿಕಾ ಅಭಿವೃದ್ಧಿ. ಚಾಪ್ಟರ್ 7 ಹಣಕಾಸು ವಲಯ. ಚಾಪ್ಟರ್ 8 ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ಹಣಕಾಸು ವಲಯದ ಸುಧಾರಣೆಗಳು. ಚಾಪ್ಟರ್ 9 ಭಾರತದ ಪ್ರಮುಖ ಹಣಕಾಸು ಸಂಸ್ಥೆಗಳು ಮತ್ತು ವಿಮಾ ವಲಯಗಳು. ಚಾಪ್ಟರ್ 10 ಸೇವಾ ವಲಯ, ಸರ್ವಿಸ್ ಸೆಕ್ಟರ್. ಚಾಪ್ಟರ್ 11 ಅತಿ ಪ್ರಸರಣ ಮತ್ತು ಅನಪ್ರಸರಣ, ಇನ್ಫ್ಲೇಷನ್ ಆ್ಯಂಡ್ ಡಿಫ್ಲೇಷನ್. ಚಾಪ್ಟರ್ 12 ಸಾರಿಗೆ ಮತ್ತು ಸಂಪರ್ಕ, ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಕಮ್ಯುನಿಕೇಷನ್. ಚಾಪ್ಟರ್ 13 ಭಾರತದ ವಿದೇಶಿ ವ್ಯಾಪಾರ. ಚಾಪ್ಟರ್ 14 ಅಂತಾರಾಷ್ಟ್ರೀಯ ಆರ್ಥಿಕ ಸಂಘಟನೆಗಳು. ಚಾಪ್ಟರ್ 15 ಸಾರ್ವಜನಿಕ ಹಣಕಾಸು. ಚಾಪ್ಟರ್ 16 ಆರ್ಥಿಕ ಯೋಜನೆಗಳು. ಚಾಪ್ಟರ್ 17 ಕೇಂದ್ರ ಸರ್ಕಾರದ ಹೊಸ ಕಾರ್ಯಕ್ರಮಗಳು. ಚಾಪ್ಟರ್ 18 ಭಾರತದ ಆರ್ಥಿಕ ಸಮೀಕ್ಷೆ. ಚಾಪ್ಟರ್ 19 ಬಜೆಟ್. ಹೀಗೆ ಅರ್ಥಶಾಸ್ತ್ರ ಎಂಬ ವಿಷಯವು ಆಳ ಹಾಗೂ ಅಗಲವಾಗಿ ಅಧ್ಯಯನ ಮಾಡುತ್ತಾ ಹೋದರೆ ಸಾಕಷ್ಟು ವಿಷಯಗಳು ಇದರಲ್ಲಿ ಒಳಗೊಂಡಿವೆ. ನಾವು ಇಲ್ಲಿ ಮುಖ್ಯವಾಗಿ ಪರೀಕ್ಷಾ ದೃಷ್ಟಿಯಿಂದ ಅಧ್ಯಯನ ಮಾಡುತ್ತಿದ್ದೇವೆ. ಹಾಗಾಗಿ ಪರೀಕ್ಷೆಯನ್ನು ಒಂದು ಮೂಲ ವಸ್ತುವಾಗಿ ಇಟ್ಟುಕೊಂಡು ನಾವು ಇಲ್ಲಿ ಅಧ್ಯಯನ ಮಾಡುತ್ತಾ ಹೋಗೋಣ. ಮೊದಲನೇ ಚಾಪ್ಟರ್ ಅರ್ಥಶಾಸ್ತ್ರದ ವ್ಯಾಖ್ಯಾನಗಳು ಮತ್ತು ಭಾರತದ ಅರ್ಥವ್ಯವಸ್ಥೆ. ಇದರಲ್ಲಿ ಫಸ್ಟ್ ಕಾನ್ಸೆಪ್ಟ್ ಅರ್ಥಶಾಸ್ತ್ರದ ವ್ಯಾಖ್ಯಾನಗಳು. ಅರ್ಥಶಾಸ್ತ್ರದ ವ್ಯಾಖ್ಯಾನಗಳು ಎಂಬ ವಿಷಯಗಳಲ್ಲಿ ಹಲವಾರು ಅರ್ಥಶಾಸ್ತ್ರಜ್ಞರು ಅವರು ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಸಂಪತ್ತಿನ ವ್ಯಾಖ್ಯೆಯನ್ನು ತಿಳಿಸಿಕೊಟ್ಟವರು ಆ್ಯಡಮ್ ಸ್ಮಿತ್ ಅವರ ಕೃತಿ ವೆಲ್ತ್ ಆಫ್ ನೇಷನ್ 1776. ಎರಡನೇ ವ್ಯಾಖ್ಯಾನಗಳು ಯೋಗಕ್ಷೇಮದ ವ್ಯಾಖ್ಯೆ, ಅಲ್ಫ್ರೆಡ್ ಮಾರ್ಷಲ್ ಅವರ ಕೃತಿ ದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್, ಅರ್ಥಶಾಸ್ತ್ರದ ತತ್ವಗಳು. ಮೂರನೇ ವ್ಯಾಖ್ಯಾನ ಕೊರತೆಯ ವ್ಯಾಖ್ಯೆ, ಲಿಯೋನೆಲ್ ರಾಬಿನ್ಸ್ ಅವರ ಕೃತಿ ಎನ್ ಎಸ್ಸೆ ಆನ್ ದಿ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಎಕನಾಮಿಕ್ ಸೈನ್ಸ್, ಅಂದರೆ ಅರ್ಥವಿಜ್ಞಾನದ ಸ್ವರೂಪ ಮತ್ತು ಮಹತ್ವ. ನಾಲ್ಕನೇ ವ್ಯಾಖ್ಯಾನ ಬೆಳವಣಿಗೆ ವ್ಯಾಖ್ಯಾನವನ್ನು ತಿಳಿಸಿದವರು ಜೇಮ್ಸ್ ಕೇನ್ಸ್ ಆ್ಯಂಡ್ ರಾಬಿನ್ಸನ್. ಇನ್ನು ಮೊದಲನೇ ಚಾಪ್ಟರಲ್ಲಿ ಎರಡನೇ ವಿಷಯ ಆರ್ಥಿಕ ಚಟುವಟಿಕೆಗಳು ಅಂದರೆ ಉತ್ಪಾದನೆ, ಅನುಭೋಗ, ವಿನಿಮಯ ಮತ್ತು ಹಂಚಿಕೆ ಎಂಬ ವಿಷಯಗಳನ್ನು ಇಲ್ಲಿ ತಿಳಿಯುತ್ತೇವೆ. ಒಂದನೇ ಚಾಪ್ಟರಲ್ಲಿ ಮೂರನೇ ವಿಷಯ ಉತ್ಪಾದನಾಂಗಗಳು. ಇಲ್ಲಿ ಪ್ರಮುಖವಾಗಿ 4 ಉತ್ಪಾದನಾಂಗಗಳು ಬರುತ್ತವೆ. ಮೊದಲನೇದಾಗಿ ಭೂಮಿಗೆ ನಾವು ಗೇಣಿಯನ್ನು ಕಟ್ಟುತ್ತೇವೆ. ಸೆಕೆಂಡ್ ಶ್ರಮಕ್ಕೆ ಕೂಲಿಯನ್ನು ನೀಡುತ್ತೇವೆ. ಥರ್ಡ್ ಒನ್ ಬಂಡವಾಳಕ್ಕೆ ನಾವು ಬಡ್ಡಿಯನ್ನು ನೀಡುತ್ತೇವೆ. ಫೋರ್ತ್ ಒನ್ ಸಂಘಟನೆಯು ಲಾಭಾಂಶವನ್ನು ಪಡೆಯಲು ಇಚ್ಛಿಸುತ್ತದೆ. ಮೊದಲನೇ ಚಾಪ್ಟರ್ ಫೋರ್ತ್ ಕಾನ್ಸೆಪ್ಟ್ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಎಂಬ ಪರಿಭಾವನೆ ನೀಡಿದವರು ರ್ಯಾಗ್ನರ್ ಫ್ರಿಶ್ರವರು 1920ರಲ್ಲಿ ಈ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಎಂಬ ಪರಿಭಾವನೆಯನ್ನು ನೀಡಿದರು. ಸಮಗ್ರ ಅರ್ಥಶಾಸ್ತ್ರ ಪರಿಕಲ್ಪನೆ ನೀಡಿದವರು ಜೇಮ್ಸ್ ಕೇನ್ಸ್ 1936. ಇವರ ಕೃತಿ ಜನರಲ್ ಥಿಯರಿ ಅಥವಾ ಸಾಮಾನ್ಯ ಸಿದ್ಧಾಂತದ
ಮೂಲಕ ಇವರು ಸಮಗ್ರ ಅರ್ಥಶಾಸ್ತ್ರ ಎಂಬ ಪರಿಕಲ್ಪನೆಯನ್ನು ನೀಡಿದರು. ಫಸ್ಟ್ ಚಾಪ್ಟರ್, ಫಿಫ್ತ್ ಕಾನ್ಸೆಪ್ಟ್, ಅರ್ಥವ್ಯವಸ್ಥೆ. ಅರ್ಥವ್ಯವಸ್ಥೆಯ ವರ್ಗೀಕರಣ. ಅರ್ಥವ್ಯವಸ್ಥೆಯನ್ನು ನಾವು ಸಮಾಜವಾದಿ ಅರ್ಥವ್ಯವಸ್ಥೆ, ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಮಿಶ್ರ ಅರ್ಥವ್ಯವಸ್ಥೆ ಎಂಬ 3 ಕಾನ್ಸೆಪ್ಟ್ಗಳೊಂದಿಗೆ ಅರ್ಥವ್ಯವಸ್ಥೆಯನ್ನು ವರ್ಗೀಕರಿಸುತ್ತೇವೆ. ಮೊದಲನೆಯ ವಿಷಯ ಸಮಾಜವಾದಿ ಅರ್ಥವ್ಯವಸ್ಥೆ. ಇದನ್ನು ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಎಂದು ಸಹ ಕರೆಯುತ್ತೇವೆ. ಈ ಕಲ್ಪನೆಯನ್ನು ನೀಡಿದವರು ಜರ್ಮನಿಯ ಕಾರ್ಲ್ ಮಾರ್ಕ್ಸ್. ಎರಡನೆಯ ಅರ್ಥವ್ಯವಸ್ಥೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆ. ಇದನ್ನು ಮಾರುಕಟ್ಟೆ ಆಧಾರಿತ ಅರ್ಥವ್ಯವಸ್ಥೆ ಎಂದು ಕರೆಯುತ್ತೇವೆ. ಈ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಎಂಬ ಕಲ್ಪನೆಯನ್ನು ನೀಡಿದವರು ಆ್ಯಡಮ್ ಸ್ಮಿತ್. ಮೂರನೇ ಅರ್ಥವ್ಯವಸ್ಥೆ ಮಿಶ್ರ ಅರ್ಥವ್ಯವಸ್ಥೆ. ಇದು ಸಮಾಜವಾದಿ ಮತ್ತು ಬಂಡವಾಳಶಾಹಿ ಎಂಬ 2 ಅರ್ಥವ್ಯವಸ್ಥೆಯನ್ನು ಮಿಶ್ರಣ ಹೊಂದಿರುವುದರಿಂದ ಇದನ್ನು ಮಿಶ್ರ ಅರ್ಥವ್ಯವಸ್ಥೆ ಎಂದು ಕರೆಯುತ್ತೇವೆ. ಈ ಮಿಶ್ರ ಅರ್ಥವ್ಯವಸ್ಥೆಯನ್ನು ಎಂಬ ಕಲ್ಪನೆಯನ್ನು ನೀಡಿದವರು ಜೆ.ಎಂ. ಕೀನ್ಸ್. ನೆಕ್ಸ್ಟ್, ಫಸ್ಟ್ ಚಾಪ್ಟರ್, ಸಿಕ್ಸ್ತ್ ಕಾನ್ಸೆಪ್ಟ್, ಅರ್ಥಶಾಸ್ತ್ರದ ವಲಯಗಳು. ಅರ್ಥಶಾಸ್ತ್ರವು ಪ್ರಮುಖವಾಗಿ 4 ವಲಯಗಳನ್ನು ಒಳಗೊಂಡಿದೆ. ನಂತರದಲ್ಲಿ ನಾವು ಇದನ್ನು 5ನೇ ವಲಯವಾಗಿಯೂ ಕೂಡ ಪರಿಗಣಿಸಿದ್ದೇವೆ. ಮೊದಲನೇ ವಲಯ ಪ್ರಥಮ ವಲಯ ಅಂದರೆ ಕೃಷಿ ವಲಯ. ಕೃಷಿ ವಲಯದಲ್ಲಿ ಪಶುಸಂಗೋಪನೆ, ಮೀನುಗಾರಿಕೆ, ಗಣಿಗಾರಿಕೆ, ಅರಣ್ಯಗಾರಿಕೆ, ಕಟ್ಟಡ ನಿರ್ಮಾಣ ಸಾಮಗ್ರಿಗಳು, ಖನಿಜಗಳು, ಬೇಟೆಗಾರಿಕೆ, ರೇಷ್ಮೆ, ಜೇನು ಸಾಕಾಣಿಕೆಗಳನ್ನು ಒಳಗೊಂಡಿದೆ. ಇನ್ನು ಎರಡನೆಯದಾಗಿ ಮಾಧ್ಯಮಿಕ ಅಥವಾ ದ್ವಿತೀಯ ವಲಯ. ಇದನ್ನು ಕೈಗಾರಿಕಾ ವಲಯ ಎಂದು ಕೂಡ ಕರೆಯುತ್ತೇವೆ. ಈ ವಲಯದಲ್ಲಿ ತಯಾರಿಕಾ ಕೈಗಾರಿಕೆ, ನಿರ್ಮಾಣ ಕೈಗಾರಿಕೆ, ವಿದ್ಯುತ್ ಉತ್ಪಾದನೆ, ಕಟ್ಟಡಗಳ ನಿರ್ಮಾಣ, ಸಣ್ಣ ಗುಡಿ ಕೈಗಾರಿಕೆ, ಸ್ಮಾಲ್ ಇಂಡಸ್ಟ್ರಿ ಮತ್ತು ಸಹಕಾರಿ ಉದ್ಯಮಗಳನ್ನು ಈ ಮಾಧ್ಯಮಿಕ ಅಥವಾ ಕೈಗಾರಿಕಾ ವಲಯವು ಒಳಗೊಂಡಿದೆ. ನಂತರದ 3ನೇ ವಲಯ ತೃತೀಯ ವಲಯ, ಸೇವಾ ವಲಯ. ಈ ಸೇವಾ ವಲಯವು ಸಾರಿಗೆ, ಸಂಪರ್ಕ, ವ್ಯಾಪಾರ, ವಾಣಿಜ್ಯ, ಬ್ಯಾಂಕಿಂಗ್, ವಿಮಾ, ಸಾರ್ವಜನಿಕ ಆಡಳಿತ ಮತ್ತು ವಾಯುಯಾನ, ಮನರಂಜನೆ, ಅಂಚೆ ಮತ್ತು ತಂತಿ ವಿನಿಮಯ, ಈ ಎಲ್ಲ ಅಂಶಗಳನ್ನು ತೃತೀಯ ವಲಯವು ಒಳಗೊಂಡಿದೆ. ಮುಖ್ಯವಾಗಿ ನಾವು ಅರಿಯಬೇಕಾಗಿರೋದು ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ. ನಂತರದ ದಿನಗಳಲ್ಲಿ ನಾವು 3 ವಲಯಗಳಿಗೆ ಲಿಮಿಟ್ ಆಗದೆ ಚತುರ್ಥ ವಲಯ ಮತ್ತು ಪಂಚಮ ವಲಯ ಎಂಬ ಮತ್ತೆರಡು ವಲಯಗಳನ್ನು ಸೇರಿಸಿಕೊಂಡಿದ್ದೇವೆ. ಹಾಗಾಗಿ ನಾವು ಚತುರ್ಥ ವಲಯವನ್ನು ಹಾಗೂ ಪಂಚಮ ವಲಯವನ್ನು ಅಧ್ಯಯನ ಮಾಡುತ್ತಿದ್ದೇವೆ. ಚತುರ್ಥ ವಲಯಗಳಲ್ಲಿ ಬೌದ್ಧಿಕ ಮತ್ತು ಜ್ಞಾನಾಧಾರಿತ ಚಟುವಟಿಕೆ ಒಳಗೊಂಡಿದೆ. ಸಂಶೋಧನೆ ಮತ್ತು ಅಭಿವೃದ್ಧಿ, ಕಲೆ, IT, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಹಣಕಾಸು ಯೋಜನೆ, ಅಕೌಂಟಿಂಗ್ ಮತ್ತು ಬ್ರೋಕರೇಜ್ ಸಂಸ್ಥೆಗಳನ್ನು ಈ ಚತುರ್ಥ ವಲಯ ಒಳಗೊಂಡಿದೆ. 5ನೇ ವಲಯ ಪಂಚಕ ವಲಯ. ಈ ಪಂಚಕ ವಲಯವು ರಾಷ್ಟ್ರದಲ್ಲಿ ಅತ್ಯುತ್ತಮ ಮಟ್ಟದ ನಿರ್ಧಾರ ತೆಗೆದುಕೊಳ್ಳುವ ವಲಯವಾಗಿದೆ. ಈ ಪಂಚಕ ವಲಯದಲ್ಲಿ ಸರ್ಕಾರಿ ಅಧಿಕಾರಿಗಳು, ಸಮೂಹ ಮಾಧ್ಯಮ ಅಥವಾ ವಿಶ್ವವಿದ್ಯಾಲಯಗಳನ್ನು ಒಳಗೊಂಡಿದೆ. ಮುಂದಿನದಾಗಿ ಮೊದಲ ಅಧ್ಯಾಯ 7ನೇ ಕಾನ್ಸೆಪ್ಟ್, ಅಭಿವೃದ್ಧಿ ಪರಿಕಲ್ಪನೆಗಳು. ಅಭಿವೃದ್ಧಿ ಕಲ್ಪನೆಗಳಲ್ಲಿ 2 ವಿಂಗಡಣೆಗಳನ್ನಾಗಿ ಪರಿಗಣಿಸುತ್ತೇವೆ. ಮೊದಲನೇದಾಗಿ ಆರ್ಥಿಕ ಅಭಿವೃದ್ಧಿ ಮತ್ತು ಸೆಕೆಂಡ್ ಒನ್ ಆರ್ಥಿಕ ಬೆಳವಣಿಗೆ. ಈ ಆರ್ಥಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಬೆಳವಣಿಗೆಯನ್ನು ನಾವು ವ್ಯತ್ಯಾಸಗಳ ಮೂಲಕ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೊತಾ ಹೋಗೋಣ. ಆರ್ಥಿಕ ಅಭಿವೃದ್ಧಿ ಮುಂದುವರಿಯುತ್ತಿರುವ ರಾಷ್ಟ್ರಗಳಲ್ಲಿ ರಚನಾತ್ಮಕ ಬದಲಾವಣೆಯನ್ನು ಕಾಣಬಹುದು. ಅಂದರೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ರಚನಾತ್ಮಕ ಬದಲಾವಣೆಯನ್ನು ಕಾಣಬಹುದು ಈ ಆರ್ಥಿಕ ಅಭಿವೃದ್ಧಿಯಲ್ಲಿ. ಹೀಗೆ ಸಮಾನಾಂತರವಾಗಿ ನಾವು ವ್ಯತ್ಯಾಸಗಳನ್ನು ತಿಳಿಯುತ್ತಿರುವಾಗ ಆರ್ಥಿಕ ಬೆಳವಣಿಗೆಯಲ್ಲಿ ಮೊದಲನೇ ಪಾಯಿಂಟ್, ಇದು ಮುಂದುವರೆದ ರಾಷ್ಟ್ರಗಳಲ್ಲಿ ಕಾಣಬಹುದು. ಆರ್ಥಿಕ ಅಭಿವೃದ್ಧಿಯಲ್ಲಿ 2ನೇ ಪಾಯಿಂಟ್, ರಾಷ್ಟ್ರೀಯ ಆದಾಯ ಹೆಚ್ಚಳದೊಂದಿಗೆ ಆರ್ಥಿಕ ವ್ಯವಸ್ಥೆಯಲ್ಲಿ ರಚನಾತ್ಮಕ ಬದಲಾವಣೆಯನ್ನು ಕಾಣುತ್ತೇವೆ. ಹೀಗೆ ಆರ್ಥಿಕ ಬೆಳವಣಿಗೆಯಲ್ಲಿ 2ನೇ ಪಾಯಿಂಟ್, ಇದು ರಾಷ್ಟ್ರದಲ್ಲಿ ನೈಜ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯ ದೀರ್ಘಾವಧಿಯಲ್ಲಿ ಗಣನೀಯ ಮತ್ತು ಹೆಚ್ಚಳವಾದ ಪ್ರಕ್ರಿಯೆಯನ್ನು ಕಾಣಬಹುದು. ಹೀಗೆ ಆರ್ಥಿಕ ಅಭಿವೃದ್ಧಿಯಲ್ಲಿ 3ನೇ ಪಾಯಿಂಟ್, ಪ್ರಾಥಮಿಕ ವಲಯ ಅವಲಂಬನೆ ಕಡಿಮೆಯಾಗಿ
ಮಾಧ್ಯಮಿಕ ಮತ್ತು ತೃತೀಯ ವಲಯ ಅವಲಂಬನೆ ಹೆಚ್ಚುತ್ತದೆ. ಹೀಗೆ ಆರ್ಥಿಕ ವಲಯದಲ್ಲಿ ಆರ್ಥಿಕ ಬೆಳವಣಿಗೆಯಲ್ಲಿ 3ನೇ ಪಾಯಿಂಟ್ ಸರ್ಕಾರ ಹಸ್ತಕ್ಷೇಪ ಕಡಿಮೆ. ಹೀಗೆ ಆರ್ಥಿಕ ಅಭಿವೃದ್ಧಿಯಲ್ಲಿ 4ನೇ ಅಂಶ ವಿದೇಶಿ ವ್ಯಾಪಾರದಲ್ಲಿ ಕಚ್ಚಾ ವಸ್ತು ರಫ್ತು ಕಡಿಮೆಯಾಗಿ ಸಿದ್ಧ ವಸ್ತುಗಳ ರಫ್ತು ಹೆಚ್ಚುತ್ತದೆ. ಹೀಗೆ ಆರ್ಥಿಕ ಬೆಳವಣಿಗೆಯಲ್ಲಿ 4ನೇ ಪಾಯಿಂಟ್ ಇದು ದೀರ್ಘಾವಧಿ ಪ್ರಕ್ರಿಯೆಯಾಗಿದೆ. ಆರ್ಥಿಕ ಬೆಳವಣಿಗೆಯಲ್ಲಿ 5ನೇ ಪಾಯಿಂಟ್ ಸಂಕುಚಿತ ಪ್ರಕ್ರಿಯೆಯಾಗಿದೆ ಇದು. ಹೀಗೆ ಅಭಿವೃದ್ಧಿ ಪರಿಕಲ್ಪನೆಗಳನ್ನು ಕೂಲಂಕಷವಾಗಿ ಹಾಗೂ ಸಂಕ್ಷಿಪ್ತವಾಗಿ ಆರ್ಥಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಬೆಳವಣಿಗೆ ಎಂಬ 2 ಅಂಶಗಳನ್ನು ಇಟ್ಟುಕೊಂಡು ಅಧ್ಯಯನವನ್ನು ಮಾಡುತ್ತೇವೆ. ನೆಕ್ಸ್ಟ್ ವಿಶ್ವ ಬ್ಯಾಂಕಿನ ಪ್ರಕಾರ ತಲಾ ಆದಾಯದ ವರ್ಗೀಕರಣವನ್ನು ಕೆಳಕಂಡಂತೆ ವಿವರಿಸುತ್ತಾರೆ. ವಿಶ್ವ ಬ್ಯಾಂಕ್ ತಲಾ ಆದಾಯ ವರ್ಗೀಕರಣವನ್ನು 4 ವಿಧದಲ್ಲಿ ವರ್ಗೀಕರಿಸಿ ತಿಳಿಸಿದೆ. ಮೊದಲನೇ ಪಾಯಿಂಟ್ ಕಡಿಮೆ ಆದಾಯದ ರಾಷ್ಟ್ರಗಳು, ಸೆಕೆಂಡ್ ಕಡಿಮೆ ಮಧ್ಯಮ ಆದಾಯದ ರಾಷ್ಟ್ರಗಳು, ಥರ್ಡ್ ಹೆಚ್ಚು ಮಧ್ಯಮ ಆದಾಯದ ರಾಷ್ಟ್ರಗಳು, ಫೋರ್ತ್ ಅಧಿಕ ಆದಾಯದ ರಾಷ್ಟ್ರಗಳು. ಹೀಗೆ 4 ವಿಧಗಳಲ್ಲಿ ವಿಂಗಡಿಸಿ ನಮಗೆ ತಿಳಿಸಿದೆ. ಮೊದಲನೇದಾಗಿ ಕಡಿಮೆ ಆದಾಯದ ರಾಷ್ಟ್ರಗಳು. ರಾಷ್ಟ್ರವೊಂದರ ತಲಾ ಆದಾಯವು $1035 ಕಡಿಮೆ ಇದ್ದರೆ ಇದನ್ನು ಕಡಿಮೆ ಆದಾಯದ ರಾಷ್ಟ್ರಗಳು ಎಂದು ವರ್ಲ್ಡ್ ಬ್ಯಾಂಕ್ ತಿಳಿಸಿದೆ. ಸೆಕೆಂಡ್ ಕಡಿಮೆ ಮಧ್ಯಮ ಆದಾಯದ ರಾಷ್ಟ್ರಗಳು. $1036ರಿಂದ $4045 ವರೆಗೆ ಇರುವಂತಹ ಆದಾಯ ಇರುವಂಥ ರಾಷ್ಟ್ರಗಳನ್ನು ಕಡಿಮೆ ಮಧ್ಯಮ ಆದಾಯದ ರಾಷ್ಟ್ರಗಳು ಎಂದು ವಿಶ್ವ ಬ್ಯಾಂಕ್ ತಿಳಿಸಿದೆ. ಈ ಪಟ್ಟಿಯಲ್ಲಿ ಭಾರತ, ಶ್ರೀಲಂಕಾ, ಬಾಂಗ್ಲಾದೇಶ, ಭೂತಾನ್, ನೇಪಾಳ, ಪಾಕಿಸ್ತಾನಗಳು ಬರುತ್ತವೆ. 3ನೇ ಆದಾಯದ ವರ್ಗೀಕರಣದಲ್ಲಿ ಹೆಚ್ಚು ಮಧ್ಯಮ ಆದಾಯದ ರಾಷ್ಟ್ರಗಳು $4046ರಿಂದ $12535 ವರೆಗೆ ಆದಾಯದ ಪರಿಮಿತಿಯನ್ನು ಹೊಂದಿರುವಂತಹ ರಾಷ್ಟ್ರಗಳನ್ನು ಹೆಚ್ಚು ಮಧ್ಯಮ ಆದಾಯದ ರಾಷ್ಟ್ರಗಳು ಎಂದು ವರ್ಲ್ಡ್ ಬ್ಯಾಂಕ್ ಪರಿಗಣಿಸಿದೆ. ಇನ್ನು 4ನೇಯದು ಅಧಿಕ ಆದಾಯದ ರಾಷ್ಟ್ರಗಳು. $12535 ಅಧಿಕ ಆದಾಯ ಹೊಂದಿರುವಂಥ ರಾಷ್ಟ್ರಗಳನ್ನು ಅಧಿಕ ಆದಾಯದ ರಾಷ್ಟ್ರಗಳು ಎಂದು ವರ್ಲ್ಡ್ ಬ್ಯಾಂಕ್ ವರ್ಗೀಕರಿಸಿದೆ.